ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಜೀವನದಲ್ಲಿ ಮನುಷ್ಯನಿಗೆ ಯಶಸ್ಸು ಬೇಕು ಅಂದ್ರೆ ಆತನಿಗೆ ದೈವಬಲ ಅನ್ನೋದಿರಬೇಕು. ಅದರಲ್ಲೂ ಅದೃಷ್ಟ ಸಂಖ್ಯೆ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅಂತ ಭಾನುವಾರದ ರಾಶಿ ಭವಿಷ್ಯದಲ್ಲಿ ನಾವು ಪ್ರತಿ ಸಲ ಹೇಳ್ತಾ ಇರ್ತೀವಿ. ಅದೃಷ್ಟ ಸಂಖ್ಯೆ ಜೊತೆಗೆ ವಾಸ್ತುಶಕ್ತಿ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲೆಲ್ಲ ಮಾತಾಡ್ತಾ ಇದ್ವಿ. ಈಗ ವಾಸ್ತುಶಕ್ತಿ ಯಾವ್ದ್ರಲ್ಲಿ ಅಡಗಿದೆ, ನವಗ್ರಹ ಮಹಾಶಕ್ತಿಯಲ್ಲಿ ಅಡಗಿದೆ ಅನ್ನೋದು ಒಂದು ನಂಬಿಕೆ ಆಸ್ತಿಕರಲ್ಲಿ. ಹೀಗಾಗಿ ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋ ಬಗೆ ಹೇಗೆ, ಹಾಗೂ ಇದರಿಂದ ವಾಸ್ತು ದೋಷಕ್ಕೆ ಮುಕ್ತಿ ಸಿಗುವಂತಹ ಬಗೆ ಹೇಗೆ, ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಖ್ಯಾತ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಆಗಿರುವಂತಹ ಶ್ರೀ ಆದಿತ್ಯನಾರಾಯಣ ಮಹಾಶ್ರೀ ಗುರುಜಿಯವರು. ಸೊ ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಜಿ, ಈಗ ಬಹಳ ಜನರಿಗೆ ಜೀವನದಲ್ಲಿ ಯಶಸ್ಸು ಬೇಕು, ದುಡ್ಡು ಬೇಕು ಅನ್ನೋದಿರುತ್ತೆ, ಬಟ್ ಅದರ ಬಗೆ ಹೇಗೆ ಅನ್ನೋದು ಗೊತ್ತಿರಲ್ಲ. ನೀವು ಇಷ್ಟು ದಿನ ಅದೃಷ್ಟ ಸಂಖ್ಯೆ ಬಗ್ಗೆ ಮಾತಾಡ್ತಾ ಇದ್ರಿ, ವಾಸ್ತು ಬಗ್ಗೆ ಮಾತಾಡ್ತಾ ಇದ್ರಿ. ಈಗ ನವಗ್ರಹ ಶಕ್ತಿಯ ಮೂಲಕ ಹೆಂಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು, ವಾಸ್ತು ದೋಷದಿಂದ ಹೆಂಗೆ ಮುಕ್ತಿ ಪಡ್ಕೊಳ್ಳೋದು, ಅದನ್ನು ತಿಳಿಸಿ. ಪ್ರತಿಯೊಬ್ಬ ಮನುಷ್ಯನು ಕೂಡ ಹುಟ್ಟಿದಾಗಿಂದ ಕೊನೆಯವರು ಕೂಡ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಸಂಪತ್ತು ಎಲ್ಲದರಲ್ಲೂ ಕೂಡ ಮುನ್ನಡಿಬೇಕು ಅಂತಂದರೆ ಜನ್ಮ ದೋಷಗಳು ನಿವೃತ್ತಿ ಮಾಡ್ಕೋಬೇಕು, ಭೂಮಿ ದೋಷಗಳನ್ನ ನಿವೃತ್ತಿ ಮಾಡ್ಕೋಬೇಕು, ಮತ್ತು ಕಾಲ ದೋಷಗಳನ್ನು ನೋಡ್ಕೋಬೇಕು. ಈ ಮೂರು ಹಂತಗಳನ್ನು ಯಾವ ಮನುಷ್ಯ ನೋಡ್ಕೊಳ್ಳೋದಿಲ್ಲ ಅವನು ಒಂದಲ್ಲ ಒಂದು ಸಮಯದಲ್ಲಿ ಆ ಕರ್ಮ ಫಲಗಳಿಗೆ ಸಿಕ್ಕಾಕೊಳ್ಳೇಬೇಕಾಗ್ತದೆ. ಯಾಕಂದರೆ ಕರ್ಮ ಯಾರನ್ನೂ ಬಿಡೋದಿಲ್ಲ. ಆ ಕರ್ಮ ಫಲಗಳನ್ನು ನಾವು ನಿಶ್ಚಯ ಮಾಡಬೇಕು ಅಂತಂದಾಗ ಅದು ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲಿ ಬಹಳ ಮುಖ್ಯವಾಗಿ ಎಲ್ಲ ರೀತಿಯಲ್ಲೂ ಎಲ್ಲರೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ನಾವು ಕೂಡ ಹೇಳ್ತಾ ಇದ್ದೀವಿ. ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆದರೆ ಇಲ್ಲಿ ಒಂದು ವಿಷಯ ಏನಪ್ಪ ಅಂತಂದರೆ, ವಾಸ್ತುವಿನ ಬಗ್ಗೆ ನಾವು ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಇದೇ ವೇದಿಕೆಯಲ್ಲಿ ಮಾತಾಡ್ತಾ ಬಂದಿದ್ದೀವಿ. ವಾಸ್ತು ಅಂತಕ್ಕಂಥದ್ದು ಏನು, ಒಂದು ಪಾಸಿಟಿವ್ ಆದಂಥ ಎನರ್ಜಿ, ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ. ಅದು ಮನೆಯಲ್ಲಿ ಸುಮ್ಮನೆ ಉತ್ಪತ್ತಿ ಆಗೋದಲ್ಲ. ಅದು ಆ ಉತ್ಪತ್ತಿ ಆಗ್ತಕ್ಕಂತಹ ಶಕ್ತಿಯ ಮೂಲ ನವಗ್ರಹಗಳು. ಯಾಕಂದರೆ 9 ದಿಕ್ಕುಗಳು ತಗೊಂಡಾಗ ಆ 9 ದಿಕ್ಕುಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಆ ದಿಕ್ಕುಗಳು, ಆ ಒಂದು ದಿಕ್ಕುಗಳಿರ್ತಕ್ಕಂತಹ ಆ ನವಗ್ರಹ ಶಕ್ತಿಯನ್ನು ಈಗಾಗಲೇ ನಿಮಗೆ ಹೇಳ್ಕೊಟ್ಟಿದ್ದೀವಿ. ಆದರೆ ಆ ಹೇಳ್ಕೊಟ್ಟಿರ್ತಕ್ಕಂತಹ ನವಗ್ರಹಗಳ ಶಕ್ತಿ ನಾವು ಆ ವಾಸದಲ್ಲಿರೋವರೆಗೂ ಕೂಡ ಶಾಶ್ವತವಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿಯುತವಾಗಿ ಅವು ನಮಗೆ ಶಕ್ತಿಯನ್ನು ಕೊಡಬೇಕು. ನಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂಥ ಶುಭ ಕಾರ್ಯಗಳು ಹುಟ್ಟಿನಿಂದ ಹಿಡಿದು ಕೊನೆಯವರು ಕೂಡ ಎಲ್ಲ ಹಂತಗಳು ಕೂಡ ನಮಗೆ ಸಪೋರ್ಟಾಗಿ ನಿಂತ್ಕೋಬೇಕು ಅಂತಂದರೆ ನಾವು ಆ ಒಂದು ಅಷ್ಟ ದಿಕ್ಕುಗಳು ಮತ್ತು ಮನೆಯ ಮಧ್ಯಭಾಗ 9ನೇ ದಿಕ್ಕು, ಈ 9 ದಿಕ್ಕುಗಳು ಕೂಡ ಬಹಳ ಪವರ್ಫುಲ್ ಆಗಿರೋ ಥರ ನೋಡ್ಕೋಬೇಕು ನಾವು. ಇವತ್ತು ಯಾವುದೋ ವಾಸ್ತು ಪ್ರಕಾರ ಮನೆ ಕಟ್ಟಿಬಿಟ್ಟೆ, ಅಗ್ನಿಮೂಲೆ ಕಿಚನ್ ಇದೆ, ಈಶಾನ್ಯದಲ್ಲಿ ದೇವ್ರ ಮೂಲೆ ಇದೆ, ಬೆಡ್ರೂಮ್ ನೈಋತ್ಯದಲ್ಲಿದೆ, ವಾಯುಮೇಲೆ ಬಾತ್ರೂಮ್ ಇದೆ ಅಂತಂದ್ರೆ ಆಗಲ್ಲ. ಆಯಾ ದಿಕ್ಕುಗಳಲ್ಲಿರ್ತಕ್ಕಂತಹ ಆ ನವಗ್ರಹ ಶಕ್ತಿಯನ್ನು ನಾವು ಆಗಾಗ ಚೆಕ್ ಮಾಡ್ಕೋತಾ ಇರಬೇಕು. ಮನುಷ್ಯನ ಜೀವನದಲ್ಲಿ ಆಗ್ತಕ್ಕಂತಹ ಹಲವಾರು ಜನ್ಮದೋಷಗಳ ಪರಿಣಾಮವಾಗಿ ಆ ಕಾಲದೋಷಗಳು ಉತ್ಪತ್ತಿ ಆದಾಗ ಆ ಕಾಲದೋಷದ ಸಂಬಂಧಪಟ್ಟಂತಹ ಗ್ರಹಗತಿಗಳು ನಮ್ಮ ಒಂದು ದೇಹ ಪ್ರಕೃತಿಯಲ್ಲಿ ಬದಲಾವಣೆಗೊಳಪಟ್ಟಾಗ, ಅಂದರೆ ದೆಸೆಗಳು ಚೇಂಜ್ ಆದಾಗ ನಮ್ಮಲ್ಲಿರ್ತಕ್ಕಂತಹ ವಿಚಾರಗಳು ಕೂಡ ಬದಲಾವಣೆ ಆಗುತ್ತಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಮನವರಿಕೆ ಆಗೋಗಿದೆ. ಯಾಕಂದರೆ 2025 ತುಂಬ ಚೆನ್ನಾಗಿದೆ, 2026 ಹೆಂಗಿದೆ ಗೊತ್ತಿಲ್ಲ ಅಂತಕ್ಕಂಥದ್ದು. ಆಗ ಅದು ಹಿಂದಿನ ವರ್ಷ ಚೆನ್ನಾಗಿತ್ತು, ಮುಂದಿನ ವರ್ಷ ಆಗಿದೆ ಅಂತ ಗೊತ್ತಾಗ್ತಕ್ಕಂಥದ್ದು. ಇಲ್ಲ 5-6 ವರ್ಷ ತುಂಬ ಚೆನ್ನಾಗಿತ್ತು, ಈ ನಡುವೆ ಯಾಕೋ ಎಲ್ಲ ಫುಲ್ಲು ಉಲ್ಟಾ ಹೊಡಿತಾ ಇದೆ ಅಂತಕ್ಕಂಥದ್ದು. ಇವೆಲ್ಲ ಬದಲಾವಣೆಗಳು ಒಬ್ಬ ಮನುಷ್ಯನಿಗೆ ಆಗುತ್ತೆ ಅಂತಂದಾಗ ಅಲ್ಲಿ ಯಾವುದೋ ಒಂದು ಗ್ರಹಗತಿಗಳು ಮನುಷ್ಯನನ್ನು ರೂಲ್ ಮಾಡ್ತಿ ಅಂತಕ್ಕಂಥದ್ದು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಆ ರೂಲ್ ಮಾಡ್ತಕ್ಕಂತಹ ಗ್ರಹಗತಿಗಳು ನಾವು ವಾಸ ಮಾಡ್ತಕ್ಕಂಥ ಮನೆ ಮೇಲೂ ಕೂಡ ತಮ್ಮ ಪ್ರಭಾವವನ್ನು ಬೀರ್ತದೆ ಅಂತಕ್ಕಂಥದ್ದು ಕೂಡ ನಾವು ಲೆಕ್ಕಾಚಾರ ಮಾಡ್ಕೋಬೇಕು. ಯಾಕಂದರೆ ವಾಸ್ತು ಅಂತಕ್ಕಂಥ ಒಂದು ವಾಸ್ತು ಶಕ್ತಿ ಉತ್ಪನ್ನ ಆಗ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಂದ. ನೆನ್ಪಿಟ್ಕೊಳ್ಳಿ, ಪ್ರತಿಯೊಬ್ಬ ಮನುಷ್ಯನಿಂದ, ಮನೆಯಿಂದ ಉತ್ಪತ್ತಿ ಆಗಲ್ಲ. ಅದು ಮನೆಯಲ್ಲಿ ನಾವು ಪ್ಲೇಸ್ಮೆಂಟ್ ಮಾಡ್ತೀವಿ ಅಷ್ಟೇ. ಇಂಥ ಜಾಗದಲ್ಲಿ ಇದು ಬರಬೇಕು, ಈ ಮೂಲೆ ಹಿಂಗಿರಬೇಕು, ಇಷ್ಟು ಡಿಗ್ರಿ ಇರಬೇಕು, ಇಂಥದ್ದೇ ಪ್ಲೇಸ್ಮೆಂಟ್ಗಳು ಇಲ್ಲಿ ಬರಬೇಕು ಅಂತ ನಾವು ನಿರ್ಧಾರ ಮಾಡ್ತೀವಿ ವಾಸ್ತುಶಾಸ್ತ್ರ ಪ್ರಕಾರ. ಆದರೆ ಅದಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಯಾವುದು? ನಮ್ಮ ಜನ್ಮದಲ್ಲಿರ್ತಕ್ಕಂತಹ 9 ಗ್ರಹಗಳು. ನೋಡಿ, 9 ದಿಕ್ಕು, 9 ಗ್ರಹಗಳು ಮನುಷ್ಯನ ಒಂದು ಇಡೀ ಜೀವನ ಹುಟ್ಟಿದಾಗಿಂದ ಕೊನೆ ಸಾಯೋವರೆಗೂ ಅವನ್ನ ರೂಲ್ ಮಾಡ್ತಕ್ಕಂಥದ್ದು ಈ 9 ಗ್ರಹಗಳು. ಈ ಮನುಷ್ಯನಲ್ಲಿರ್ತಕ್ಕಂತಹ ಈ 9 ಗ್ರಹಗಳು ಪಾಸಿಟಿವಿಂದ ತುಂಬಿದ್ರೆ ಅಥವಾ ಅವು ತಮ್ಮ ಶಕ್ತಿಯುತವನ್ನು ನಡ್ಕೊಂಡಿದ್ರೆ ಈ ಮನೆಯ ವಾಸ್ತು ದಿಕ್ಕುಗಳು ಕೂಡ ಅಷ್ಟೇ ಶಕ್ತಿಯುತವಾಗಿರ್ತವೆ. ಇದು ನೆನ್ಪಿಟ್ಕೊಳ್ಳಿದ್ದು ಯಾರು ಹೇಳ್ಕೊಡಲ್ಲ ನಿಮಗೆ. ಸುಮ್ಮನೆ ವಾಸ್ತು ಅಂದರೆ ಪ್ಲೇಸ್ಮೆಂಟು, ಎನರ್ಜಿ ಅಂತ ಮಾತಾಡ್ತಾರೆ. ಆ ಎನರ್ಜಿಯ ಉತ್ಪನ್ನದ ಮೂಲ ಯಾರು ಅಂತಂದರೆ ನಾವೇ, ಮನೆ ಯಜಮಾನ.
ಮನೆ ಯಜಮಾನನೇ ಮೂಲ, ಆಯಿತಾ. ಮನೆ ಯಜಮಾನ ಇಲ್ಲಾಂದರೆ ಮನೆ ಯಜಮಾನತಿ ಇಲ್ಲ ಅಂತಂದರೆ ದೊಡ್ಡ ಮಗ, ಆಯಿತಾ. ಈ ರೀತಿ ಲೆಕ್ಕಾಚಾರಗಳು ಮನುಷ್ಯನ ಜೀವಿತಾವಧಿಯಲ್ಲಿ ಬರ್ತಕ್ಕಂತಹ ಹುಟ್ಟು, ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು ಈ ಹಂತಗಳಲ್ಲಿ ಈ ಕಾಲ ದೋಷ ಮುಖಾಂತರ ನಮ್ಮ ಜನ್ಮ ದೋಷಗಳು ನೆಗೆಟಿವ್ ಆಕ್ಟಿವ್ ಆದಾಗ ಅವು ದೋಷಪೂರಿತವಾದಾಗ ಅದರಿಂದ ಉತ್ಪನ್ನ ಆಗ್ತಕ್ಕಂತಹ ಆ ಒಂದು ನೆಗೆಟಿವ್ ವೈಬ್ರೇಷನ್ ಯಾವ ಭಾಗದ ಒಂದು ಗ್ರಹಗತಿಗಿದೆ ಅಲ್ಲೋಗಿ ಕೂತ್ಕೊಂಡ್ಬಿಡ್ತದೆ. ಈಗ ಶುಕ್ರ ನೀಚನಾಗೋಯ್ತು ಅಂತಂದರೆ ಅಗ್ನಿಮೂಲೋಗಿ ಕೂತ್ಕೊಳ್ತದೆ. ಅದೇ ಕುಜ ದೋಷ ಇತ್ತು ಒಬ್ಬ ಮನುಷ್ಯನಿಗೆ, ಒಂದು ಹೆಣ್ಮಗಳಿಗೆ ಅಂತಂದರೆ ಆ ಕುಜನ ಸಂಬಂಧಪಟ್ಟ ಎಲ್ಲ ಬಾಧೆಗಳು ಕೂಡ ದಕ್ಷಿಣ ದಿಕ್ಕಿರ್ತಕ್ಕಂಥ ಕುಜನಿಗೂ ಕೂತ್ಕೊಳ್ತದೆ. ನಿಮ್ಗೆ ಗೊತ್ತೇ ಆಗಲ್ಲ, ಕಾಣಿಸಲ್ಲ, ಇದು ಅನುಭವಿಸ್ತೀವಿ ನಾವು. ಅನುಭವ ಬರ್ತಕ್ಕಂಥದ್ದು ಯಾವುದು ಕಾಣಿಸೋದಿಲ್ಲ, ಎಲ್ಲ ಅನುಭವ ಬರ್ತಕ್ಕಂಥದ್ದು. ರಾಹು ದೋಷ, ಸರ್ಪದೋಷ, ಕಾಳಸರ್ಪದೋಷ ಇತ್ತು ಅಂತಂದರೆ ನಿಮ್ಮ ಮನೆಯ ನೈಋತ್ಯ ಮೂಲೆಗೂ ಕೂತ್ಕೊಳ್ತದೆ. ಯಾಕಂದರೆ ಅಲ್ಲಿರ್ತಾನೆ ಆ ಸ್ವಾಮಿ. ಈ ದೋಷಗಳೆಲ್ಲ ಅಲ್ಲೆಲ್ಲೇ ಹೋಗಿ ಸ್ಟೋರೇಜ್ ಆದಾಗ ನಿಮ್ಮ ಜಾತದಲ್ಲೂ ಕೂಡ ನಿಮ್ಮ ದೇಹ ಪ್ರಕೃತಿಯಲ್ಲೂ ಕೂಡ ಕೆಲಸ ಮಾಡ್ತಿರ್ತದೆ. ನೀವು 24 ಗಂಟೆ 305 ದಿವಸ ವಾಸ ಮಾಡ್ತಕ್ಕಂಥ ಮನೇಲೂ ಕೂಡ ಆಯಾ ದಿಕ್ಕಿಂದ ಬರ್ತಕ್ಕಂಥ ನೆಗೆಟಿವಿಟಿಗೆ ನೀವು ಸಿಗಾಕೊಂಡ್ಬಿಡ್ತೀರ. ಅದಕ್ಕೆ ಭಾಳ ಜನ ಹೇಳೋದು, ಈ ಮನೆಗೆ ಬಂದೆ ಬರೀ ಕೋರ್ಟು ಕೇಸು, ಈ ಮನೆಗೆ ಬಂದೆ ಸ್ಟೇಷನು, ಈ ಮನೆಗೆ ಬಂದೆ ರೋಗ, ಈ ಮನೆಗೆ ಬಂದೆ ನಷ್ಟ, ದಾಂಪತ್ಯ ಜೀವನ, ಅಬಾರ್ಷನ್ಗಳು, ಆಪರೇಷನ್ಗಳು, ಗಲಾಟೆ, ಕಿರಿಕಿರಿ, ಸಾಲ, ಸೋಲ ಇವೆಲ್ಲ ಯಾಕೆ ಬರ್ತದೆ ಅಂತಂದರೆ ನಮ್ಮಲ್ಲಿರ್ತಕ್ಕಂತಹ ಆ ನೆಗೆಟಿವಿಟಿ ಆಯಾ ದಿಕ್ಕುಗಳು ಕೂತ್ಕೊಂಡಾಗ ಅದರಿಂದ ಎಲ್ಲ ಡಬಲ್ ಆಗಿ ಒಂದೇ ಸರಿ ಹೊಡಿತಾ ಬರ್ತದೆ. ನಿಮ್ಮ ಕಣ್ಣು ಕಾಣಿಸೋದೇ ಇಲ್ಲ. ವಾಸ್ತುಶಾಸ್ತ್ರ ಅಂದ್ರೇನು, ಅದನ್ನ ಅಲ್ಲಿ ಇಡಿ, ಇದನ್ನ ಇಲ್ಲಿ ಇಡಿ, ಇಲ್ಲಿಟ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು ಅದಲ್ಲ. ಮೂಲ ಹುಡುಕ್ಬೇಕು ಯಾವಾಗಲೂ ನಾವು. ಫೌಂಡೇಶನೇ ಸರಿಯಿಲ್ಲ ನಮ್ಮಲ್ಲಿ ಫೌಂಡೇಶನ್ ಸರಿ ಇದ್ದರೆ ಬಿಲ್ಡಿಂಗು ಭಾಳ ಗಟ್ಟಿಗಿರ್ತದೆ. ನಮ್ಮಲ್ಲಿ ಜ್ಯೋತಿಷಾಸ್ತ್ರದ ಮೂಲ ಉದ್ದೇಶಗಳನ್ನು ಹೇಳೋಕ್ಕಾಗದೆ ಬರೀ ಮೇಲ್ಮೇಲೆ ಆ ಬಣ್ಣ ಹೊಡೀರಿ, ಈ ಬಣ್ಣ ಹೊಡೀರಿ, ಆ ಗೋಡೆ ಅಲ್ಲಿ ಕಟ್ಟಿ, ಈ ಗೋಡೆ ಇಲ್ಲಿ ಕಟ್ಟಿ ಅಂತ ಹೇಳಿ ಇವತ್ತು ಎಲ್ಲ ದಾರಿ ತಪ್ಪಿಸಿದರೆ ಹೊರತು ಆ ಮೂಲ ಎಲ್ಲಿಂದ ಉತ್ಪನ್ನ ಆಗ್ತಕ್ಕಂಥದ್ದು ಯಾರೂ ಹೇಳ್ಕೊಡಲ್ಲ. ಅದರಿಂದ ವೀಕ್ಷಕ ಬಾಂಧವರೇ, ಯಾವಾಗಲೂ ಕೂಡ ನಮ್ಮ ಮನೆಯಲ್ಲಿ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಇತ್ತು ಅಂದಾಗ ಬರೀ ವಾಸ್ತು ನೋಡ್ಕೊಳ್ಳೋದಲ್ಲ, ನಮ್ಮ ಜಾತಕ ಕೂಡ ನೋಡ್ಕೋಬೇಕು. ಯಾಕಂದರೆ ನಾವು ಹೇಳ್ತಾ ಇದ್ದೀವಿ, ಇದನ್ನು ರಿಸರ್ಚ್ ಮಾಡಿಬೇಕಂದ್ರೆ ಒಬ್ಬ ಮನುಷ್ಯನ ಜಾತಕದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಆ ನೀಚ ಗ್ರಹಗಳ ದೋಷಗಳು ಆಯಾ ದಿಕ್ಕುಗಳು ಕೂತ್ಕೊಂಡಾಗ ಅಲ್ಲಿಂದ ನಮಗೆ ರಿಟರ್ನ್ ಹೊಡೆಯಕ್ಕೆ ಶುರು ಆಗ್ತದೆ, ರಿವರ್ಸ್ ಹೊಡೆಯಕ್ಕೆ ಶುರು ಆಗ್ತದೆ. ನೀವು ಯಾವುದೇ ಮನೆಗೆ ಹೋಗಿ, ಯಾಕಂದರೆ ನಿಮ್ಮಲ್ಲೇ ಇದೆ, ಅದು ನಿಮ್ಮಲ್ಲೇ ಇತ್ತು ಅಂದಾಗ ನೀವು ಆ ಮನೆ ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋಗ್ತೀರಾ, ಇನ್ನೊಂದು ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋಗ್ತೀರಾ, ಅಲ್ಲಿಗೆ ಹೋಗಿ ಕೂತ್ಕೊಳ್ಳುತ್ತದು. ಯಾಕಂದರೆ ನೀವು ಸರಿ ಇರಬೇಕು ಫಸ್ಟು. ಯಾಕಂದರೆ ಈ ದೇಹ ನಿರ್ಮಿಸಲ್ಪಟ್ಟಿರೋದು ಪಂಚಭೂತಗಳಿಂದ, ನವಗ್ರಹ ಶಕ್ತಿಗಳಿಂದ. ನಮ್ಮ ನವಗ್ರಹ ಶಕ್ತಿ ನಮ್ಮ ಪಂಚಭೂತನೇ ಸರಿ ಇಲ್ಲ ಅಂದಮೇಲೆ ಪ್ರಕೃತಿಯಲ್ಲಿ ವಾಸ ಮಾಡ್ತಕ್ಕಂತಹ ಮನೆಯ ಪಂಚಭೂತಗಳು ಯಾಕೆ ಸರಿಯಾಗಿ ಸಾಧ್ಯ? ನೋಡಿ, ಇಲ್ಲಿವರೆಗೂ ಹೇಳ್ಕೊಂಬಂದ್ವಿ, ಮನೆ, ಹೊಲ, ಗದ್ದೆ, ತೋಟ, ಸೈಟು ಏನೇನು ಇದೆಯೋ ಏನೇನು ಮಾಡ್ಕೊಳ್ಳಿ. ಆದ್ರೆ ಆ ಭೂಮಿಲಿರ್ತಕ್ಕಂತಹ ದೋಷಗಳಿಗೆ ನೀವೇನಾದರೂ ಒಳಗಾಯಿತು ಅಂತಂದರೆ ನಿಮ್ಮ ಜಾತಕ ಕೆಟ್ಟೋಗ್ತದೆ ಫಸ್ಟ್ ಆಫ್ ಆಲ್. ಅಥವಾ ದೋಷ ಇರತಕ್ಕಂತಹ ಜಾಗಗಳನ್ನು ನೀವು ತಗೊಂಡಾಗ ನಿಮ್ಮ ಜಾತಕ ಬಂದು ಕೂತ್ಕೊಳ್ಳುತ್ತದೆ. ನೀವು ಎಂಥದ್ದೇ ಅದೃಷ್ಟವಂತರಾಗಿರಿ, ನೀವು ಎಂಥನೇ ಯೋಗದಲ್ಲಿರಿ, ನಿಮ್ದು ಎಂಥ ಒಳ್ಳೆ ಟೈಮ್ ನಡೀತಾ ಇರಲಿ, ಅದರ ಫ್ರೀಕ್ವೆನ್ಸಿ, ಅದರ ವೈಬ್ರೇಷನ್ಸ್ ಏನಾಗುತ್ತೆ ನಿಮಗೆ ಬಂದು ಸೇರ್ಕೊಳ್ತದೆ. ಅದು ಆ ಒಂದು ನೆಗೆಟಿವಿಟಿ ಇರೋ ಶಕ್ತಿ, ಅದು ಪವರು. ನೋಡಿ, ಕೆಟ್ಟವನಾಗಬೇಕಂದ್ರೆ ಒಂದು ಕ್ಷಣ ಸಾಕು, ಅದೇ ಒಳ್ಳೆನಾಗಬೇಕು ಎಷ್ಟು ತಪಸ್ಸು ಮಾಡಬೇಕು ನಾವು. ಅದರಿಂದ ಈ ಪಾಸಿಟಿವ್ ನೆಗೆಟಿವ್ ಇರತಕ್ಕಂತಹ ಈ ವ್ಯತ್ಯಾಸವನ್ನು ನಾವು ಅನುಭವಕ್ಕೆ ತಗೊಂಡಾಗ ಮಾತ್ರ ಅದನ್ನು ಈ ರೀತಿ ವಿಮರ್ಶೆ ಮಾಡಬೇಕು. ಬರೀ ಮನೆ ವಾಸ್ತು ಸರಿ ಮಾಡ್ಕೊಂಬಿಟ್ರೆ ಆಗ್ಬಿಡುತ್ತಾ? ಖಂಡಿತ ಅಲ್ಲ. ಆ ವಾಸ್ತುವಿನಲ್ಲಿರ್ತಕ್ಕಂತಹ ಪ್ರತಿರೂಪ ಯಾರು? ನಾವು, ಮನೆ ಯಜಮಾನ. ಆ ಮನೆ ಯಜಮಾನನ ಜನ್ಮ ದೋಷಗಳು ನಿವೃತ್ತಿ ಮಾಡ್ಕೋಬೇಕು. ಈ ಭೂಮಿ ದೋಷಗಳು ಅಂತಕ್ಕಂಥದ್ದು ಎಲ್ಲೆಲ್ಲೋ ಸೈಡ್ ತಗೊಂಡಿರ್ತೀರ, ಎಲ್ಲೆಲ್ಲೋ ಮನೆ ತಗೊಂಡಿರ್ತೀರ, ಎಲ್ಲೆಲ್ಲೋ ಹೊಲ ಗದ್ದೆ ತೋಟ ತಗೊಂಡಿರ್ತೀರ, ಅಲ್ಲೆಲ್ಲ ಏನೇನೋ ಮಾಡಿಬಿಟ್ಟಿರ್ತಾರೆ, ಅಲ್ಲೆಲ್ಲ ಏನೇನೋ ಆಗೋಗಿರ್ತದೆ, ಗೊತ್ತೇ ಆಗಲ್ಲ ನಿಮಗೆ. ಇವತ್ತು ಎಲ್ಲ ಹೊಲ ಗದ್ದೆ ಸೈಟು ಸಮಾಧಿ ಎಲ್ಲ ವಾರ್ಡ್ ಚಿಂದ್ರನ್ ಮಾಡಿ ಇವತ್ತು ಸೈಟ್ಗಳು ಮಾಡಿ ಮಾರಾಕ್ ಬಿಡ್ತಾರೆ ನಿಮಗೆ. ಅಲ್ಲೆಲ್ಲ ಹೋಗಿ ಮನೆ ಕಟ್ಕೊಂಡ್ಬಿಟ್ಟಿರ್ತೀರ, ಬುದ್ಧವಾಗಿ ಕಟ್ಟಿರ್ತೀರ. ಆದರೆ ಅಲ್ಲಿ ಹೋದ್ಮೇಲೆ ಆ ನರಕ, ಆ ಹಿಂಸೆ ಅನುಭವಿಸ್ತಕ್ಕಂಥದ್ದು ಎಷ್ಟೋ ಜನ ಗೃಹ ಪ್ರವೇಶದ ಮಾಡಿದ್ರೆ ಮಾರ್ಕೊಂಡ್ಬಿಟ್ಟಿರ್ತಾರೆ, ಮನೆ ಕಟ್ಟಕ್ಕೆ ಮುಂಚೆನೇ ಮಾರ್ಕೊಂಡ್ಬಿಟ್ಟಿರ್ತಾರೆ, ಸೈಟು ಹೊಲ ತಗೊಂಡ್ರೆ ಮೊದಲೇ ಮಾರ್ಕೊಂಡ್ಬಿಟ್ಟಿರ್ತಾರೆ, ಇಲ್ಲ ಬ್ಯಾಂಕ್ಸ್ ಎಲ್ಲ ಕುತ್ತಿಗೆವರೆಗೆ ಬಂದ್ಬಿಟ್ಟಿರ್ತದೆ. ಈ ರೀತಿ ಹಲವಾರು ರೀತಿಯಾಗಿರ್ತಕ್ಕಂತಹ ನ್ಯೂನತೆಗಳು ಮನುಷ್ಯನು ಬರ್ತಕ್ಕಂಥದ್ದು ನಮ್ಮಲ್ಲೇ ಉದ್ಭವ ಆಗ್ತಕ್ಕಂತಹ ಗ್ರಾಹಕರಿಂದ ಹೊರತು ಬೇರೆ ಏನೂ ಅಲ್ಲ ವೀಕ್ಷಕರೇ. ಅದರಿಂದ ಈ 3 ವಿಚಾರಗಳ ಬಗ್ಗೆ ಯಾಕೆ ನಿಮ್ಗೆ ಹೇಳ್ತೀನಿ ಅಂತಂದರೆ, ನಮ್ಮಲ್ಲೇ ಉತ್ಪತ್ತಿ ಆಗ್ತಕ್ಕಂತಹ ಈ ದೋಷಗಳು ಎಲ್ಲ ವಿಷಯಗಳದ್ದು ಕೂಡ ಹರಡ್ಕೊಂಡ್ಬಿಡ್ತದೆ, ಪ್ರತಿಯೊಂದು ವಿಷಯಗಳದ್ದು ಹರಡ್ಕೊಂಡ್ಬಿಡ್ತದೆ. ಎಷ್ಟೋ ಮನೆಗಳದ್ದು ಶುಭ ಕಾರ್ಯಗಳಾಗೋದಿಲ್ಲ, ಏನು ಮಾಡಿದ್ರು ಅಲ್ಲಾಡೋದು ಶುಭ ಕಾರ್ಯ ಆಗೋದಿಲ್ಲ. ಒದ್ದಾಡ್ತಾರೆ, ಈ ಮನೆಗೆ ಬಂದ್ಮೇಲೆ ಹಾಗಾಯಿತು, ಈ ಮನೆಗೆ ಬಂದ್ಮೇಲೆ ಹೀಗಾಯಿತು, ಈ ಹೊಲ ತೊಗೊಂಡು ಹಿಂಗಾಯ್ತು, ಈ ಗದ್ದೆ ತೊಗೊಂಡು ಹಿಂಗಾಯಿತು. ಯಾಕಾಯಿತು? 30 ವರ್ಷ, 40 ವರ್ಷ, 50 ವರ್ಷ, 60 ವರ್ಷ ಸೈಟ್ಗಳ ಮೇಲೆ, ಲ್ಯಾಂಡ್ಗಳ ಮೇಲೆ ಇವತ್ತು ಕೋರ್ಟು ಕಚೇರಿ ನಡೀತಾನೇ ಇದೆ.
ಯಾಕೆ ಅಷ್ಟೊಂದು ದೀರ್ಘವಾಗಿ ನಡೀತಕ್ಕಂತಹ ಅಂಥ ವಿಚಾರಗಳು ಪೊಲೀಸ್ಗಾಗಲಿ ಅಥವಾ ಕೋರ್ಟ್ಗಾಗಲಿ ನ್ಯಾಯಾಧೀಶರಿಗಾಗಲಿ ಲಾಯರ್ಗಾಗಲಿ ಯಾಕೆ ಮನವರಿಕೆ ಆಗೋದಿಲ್ಲ? ಅಲ್ಲೆಲ್ಲೋದ್ರಿಂದ ಯಾವುದೋ ಒಂದು ನಿಗೂಢವಾದಂಥ ಒಂದು ನೆಗೆಟಿವ್ ಎನರ್ಜಿ ಆವರಿಸ್ಕೊಂಡ್ಬಿಟ್ಟಿದೆ ಅಂತಕ್ಕಂಥದ್ದು ಒಬ್ಬರು ಆಲೋಚನೆ ಮಾಡೋದಿಲ್ಲ. ಯಾಕಂದರೆ ನಾವು ಮಾಡಿರ್ತಕ್ಕ ತಪ್ಪು ಕೆಲಸಗಳಿದು. ಮತ್ತೆ ಮಾತಾಡ್ತೀನಿ ಗುರುಜಿ. ಈಗ ನೀವು ಫಸ್ಟ್ ಸೆಗ್ಮೆಂಟಲ್ಲಿ ಹೇಳ್ತಾ ಇದ್ರಿ ಅಂದರೆ ನವಗ್ರಹ ಶಕ್ತಿಗಳನ್ನು ಹೆಂಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಅಂತ. ಪೂರ್ತಿ ಪೀಠಿಕೆ ಆಯಿತು. ಈಗ ಮುಖ್ಯವಾದಂತಹ ವಿಚಾರ ಜನ ಕಾಯ್ತಾ ಇದ್ದಾರೆ ಹೇಳೋದಾದ್ರೆ. ನೋಡಿ, ಪ್ರತಿಯೊಬ್ಬರು ಕೂಡ ನಮ್ಮ ದೇಹ ಪ್ರಕೃತಿಯಲ್ಲಿ ನಮ್ಮ ಜಾತಕದಲ್ಲಿ ನವಗ್ರಹ ಶಕ್ತಿ ಇತ್ತು ಅಂದಾಗ ನಾವು ವಾಸ ಮಾಡ್ತಕ್ಕಂತಹ ಆ ನವಗ್ರಹದ ದಿಕ್ಕುಗಳು, ಆ ನವಗ್ರಹದ ಮೂಲೆಗಳಲ್ಲಿ ಆ ಶಕ್ತಿ ಜಾಗೃತವಾಗಿ ಕೆಲಸ ಮಾಡುತ್ತೆ, ಪಾಸಿಟಿವ್ ಆಗಿ ಅಂತೇಳಿ. ಹಾಗಾದರೆ ನವಗ್ರಹ ಶಕ್ತಿ ಅಂದರೆ ಏನು, ನವಗ್ರಹ ಶಕ್ತಿಯ ಮೂಲ ರೂಪ ಏನು ಅನ್ನೋದನ್ನ ಕೇಳಿಸ್ಕೊಳ್ಳಿ ಎಲ್ಲರೂ. ನೋಡಿ, ನವಗ್ರಹಗಳು ನವದೇವರುಗಳು ಅಂತ ಇರ್ತಾರೆ. ಇದು ನೋಟ್ ಮಾಡ್ಕೊಳ್ಳಿ. ನವಗ್ರಹ ಮತ್ತು ನವದೇವರುಗಳು ಅಂತ ಇರ್ತಾರೆ. ಯಾರ ಒಂದು ನವಗ್ರಹ ಶಕ್ತಿಯಲ್ಲಿ ಅಂದರೆ 1 ರಿಂದ 9 ಸಂಖ್ಯೆಗಳಂತ ಹೇಳ್ತೀವಿ, ಸೂರ್ಯ, ಚಂದ್ರ, ಗುರು, ಇವೆಲ್ಲ ಈ ನವಗ್ರಹ ಶಕ್ತಿಗಳು. ಅದನ್ನು ನಾವು 1, 2, 3, 4, 5, 6, 8, 9 ಅಂತ ಹೇಳ್ತೀವಿ. ಈ ನವಗ್ರಹ ಶಕ್ತಿಗಳೇ ಮನುಷ್ಯನ ಮೂಲ ರೂಪ. 27 ನಕ್ಷತ್ರ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು. 12 ರಾಶಿ ಇದರ ಮೂಲ ರೂಪ. ಇಲ್ಲಿ ಈ 9 ಗ್ರಹಗಳಿಗೆ 9 ದೇವರುಗಳಿರ್ತಾರೆ. ಇದು ಒಬ್ಬೊಬ್ಬ ಮನುಷ್ಯನಿಂದ ಒಬ್ಬ ಮನುಷ್ಯನಿಗೆ ಚೇಂಜಸ್ ಇರ್ತದೆ. ನೀವು ಜ್ಯೋತಿಷಾಸ್ತ್ರದಲ್ಲಿ ಹಲವಾರು ಪುಸ್ತಕಗಳು ನೋಡಿರ್ಬೋದು, 9 ಗ್ರಹಕ್ಕೆ 9 ದೇವರುಗಳು ಅಂತೇಳಿ. ಅದು ಬರಲ್ಲ, ಅದು ಆಯ್ತಾ. ಈಗ ಸೂರ್ಯನಿಗೆ ಶಿವ ಅಂತ ಹೇಳ್ತೀವಿ, ಚಂದ್ರನಿಗೆ ದುರ್ಗೆ ಅಂತ ಹೇಳ್ತೀವಿ, ಹಾಗೆ ಬರಲ್ಲ. ಅದು ಜನರಲ್ಲ ಕೊಟ್ಟಿರ್ತಾರೆ. ಆದರೆ ಒಬ್ಬೊಬ್ಬ ಮನುಷ್ಯನಲ್ಲೂ ಕೂಡ ಅವನದೇ ಆದಂತಹ ಕೆಲವು ಕುಲದೇವರುಗಳು, ಕುಲದೇವಿ ಅನುಗ್ರಹದಲ್ಲಿ ಪೂರ್ವಜರಿಂದ ಬಂದಿರತಕ್ಕಂತಹ ಕೆಲವು ದೇವರುಗಳು ವಿಶೇಷವಾಗಿ ಅವರವರ ಜಾತಕದ ಆ ಗ್ರಹಗಳಲ್ಲಿ ಕೂತ್ಕೋಬೇಕು ಬಂದು. ಅದು ಹುಟ್ಟಿದಾಗ ಬರಬೇಕು. ಆ ಹುಟ್ಟಿದಾಗ ಬರಬೇಕು ಅಂತಂದರೆ ಅವನು ತುಂಬ ಅದೃಷ್ಟವಾಗಿರ್ಬೇಕು. ಅದಕ್ಕೆ ಹುಟ್ಟಿದಾಗಿಂದ ಕೊನೆಯವ್ರಿಗೆ ಯಾವ ಪ್ರಾಬ್ಲಮ್ ಇಲ್ಲ, ಬಿಂದಾಸ್ ಲೈಫ್, ಅವ್ನು ಏನೇನು ಬೇಕು ಎಲ್ಲ ಸಿಗ್ತಾ ಬಂದಿದೆ, ತುಂಬ ದೊಡ್ಡ ಶ್ರೀಮಂತರ ಆಗೋಗ್ಬಿಟ್ರು ಅಂತೀರ. ಅದೇನೆಂದರೆ ಆ ಹುಟ್ಟಿದಾಗ ಕೇಳ್ಕೊಂಬಂದಿರ್ತಾರೆ, ಅದು ಪೂರ್ವ ಪುಣ್ಯ ಲಕ್ಕದು ಯೋಗ. ಆದರೆ ಎಲ್ಲ ಇದ್ದು ಏನೂ ಇಲ್ಲ, ಏನೂ ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಕ್ಕಂಥವ್ರಿಗೆ ಜಾತಕದಲ್ಲಿ ಅದು ಇದೆ. ಆದರೆ ಈ ಒಂದು ದೇವತಾ ಶಕ್ತಿಗಳು ಆ ಗ್ರಹಗಳದ್ದು ಕೂತಿರೋದಿಲ್ಲ, ಅವು ಸ್ಥಾನಪಲಟ ಆಗಿರ್ತವೆ. ಆ ಸ್ಥಾನಪಲಟ ಆಗಿರ್ತಕ್ಕಂತಹ ಆ ದೇವರುಗಳನ್ನು ನಾವು ಹುಡುಕಿ ತೆಗಿಬೇಕು. ಯಾಕೆ ಹುಡುಕಿ ತೆಗಿಬೇಕು ಅಂದರೆ ಅದಕ್ಕೆ ದೈವ ಅಷ್ಟಮಂಗಲ ಅಂತಿದೆ. ಜಾತಕ ನಿಮ್ಗೆ ಎಲ್ಲೂ ಕಾಣಿಸಲ್ಲ, ಅದು ಜಾತಕ ಎಲ್ಲೂ ಕಾಣಿಸಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ಇದು ಯಾರು ಹೇಳೋದು ಸೀಕ್ರೆಟ್ ಹೇಳ್ತಾ ಇದ್ದೀನಿ ನಿಮಗೆ. ಒಬ್ಬ ಮನುಷ್ಯನಿಗೆ ಹುಟ್ಟಿದಾಗಿಂದ ಕೊನೆಯವರು ಕೂಡ 1008 ಗ್ರಹಗಳು ರೂಲ್ ಮಾಡ್ತವೆ. ಹುಟ್ಟಿದಾಗಿಂದ ನಾವು ಮಣ್ಣಿಗೆ ಹೋಗೋವರೆಗೂ 1008 ಗ್ರಹಗಳು ರೂಲ್ ಮಾಡ್ತವೆ. ಒಂದೊಂದು ವಿಷಯಕ್ಕೂ ಕೂಡ 9 ಗ್ರಹಗಳು ರೂಲ್ ಮಾಡ್ತಾ ಬರ್ತದೆ. ಅದು ಟೋಟಲ್ 1008 ಗ್ರಹಗಳು. ಒಬ್ಬ ಮನುಷ್ಯನಿಗೆ 108 ಕುಂಡಲಿ ಇರ್ತದೆ, ನೆನ್ಪಿಟ್ಕೊಳ್ಳಿ. ಮನುಷ್ಯನಿಗೆ 108 ಕುಂಡಲಿ. ನಾವು ನೋಡ್ತಿರೋದು ಯಾವುದು? ಜನ್ಮ ಕುಂಡಲಿ, ನವಂಶ ಕುಂಡಲಿ, ಭಾವ ಕುಂಡಲಿ, ಅಷ್ಟಕ ವರ್ಗ, ಇಷ್ಟು ಮಾತ್ರ ನೋಡ್ತೀವಿ. ಅದೆಲ್ಲ 108 ಕುಂಡಲಿ ಇರ್ತದೆ. ಅದರಲ್ಲಿ 1008 ಗ್ರಹಗಳಿರ್ತವೆ. ಅದರಲ್ಲಿ ಮೂಲ ರೂಪ ಉತ್ಪತ್ತಿ ಆಗ್ತಕ್ಕಂಥದ್ದು ಈ 9 ಗ್ರಹಗಳು. ಈ 9 ಗ್ರಹಗಳಿಗೆ 9 ನವದೇವರುಗಳು. ಈ 9 ನವದೇವರುಗಳನ್ನ ಯಾವತ್ತು ನೀವು ಈ ಅಷ್ಟಮಂಗಲ ಪ್ರಶ್ನೆ ಹಾಕಿ ಜನ್ಮದೋಷಗಳನ್ನ ನಿವೃತ್ತಿ ಮಾಡಿಕೊಂಡು, ಭೂಮಿ ದೋಷ ನಿವೃತ್ತಿ ಮಾಡಿಕೊಂಡು ಈ ದೇವರುಗಳನ್ನ ಯಾವಾಗ ಅಳವಡಿಸ್ಕೊಳ್ತೀರಾ ಅವತ್ತು ನೀವು ರಾಜ ರಾಣಿ. ನೆನ್ಪಿಟ್ಕೊಂಬಿಡಿ. ನೀವು ಜೀವನದಲ್ಲಿ ಫೇಲ್ಯೂರ್ ಅನ್ನೋದೇ ಇರೋದಿಲ್ಲ. ಊಟದಾಗಿಂದ ಕೊನೆಯವರೆಗೂ ನೀವೇನೇನು ಅನ್ಕೊಂಡ್ ಬಂದಿದ್ದೀರಾ, ನೀವೇನೇನು ಇದೆ ಯೋಗದಲ್ಲಿ, ಅದೆಲ್ಲ ನಿಮಗೆ ಸುಲಭವಾಗಿ ಸಿಗ್ತಾ ಹೋಗುತ್ತೆ. ಇದು ನ್ಯಾಚುರಲ್ ಸೀಕ್ರೆಟ್. ಇದನ್ನ ಬಹಳಷ್ಟು ಜನ ದೊಡ್ಡವರು ಗೊತ್ತಿರೋ ವಿಷಯ ಗೊತ್ತಿರ್ತಕ್ಕಂಥವ್ರು ಇದನ್ನೆಲ್ಲ ಸೆಟ್ ಮಾಡ್ಕೊಂಡ್ಬಿಟ್ಟು ಇವತ್ತು ರಾಜರಾಗಿ ಮರಿತಾ ಇದ್ದಾರೆ, ಕುಬೇರರಾಗಿ ಮರಿತಾ ಇದ್ದಾರೆ. ಅವ್ರು ಶ್ರೀಮಂತರು, ಇವ್ರು ಶ್ರೀಮಂತರು, ಹೇಗಾದ್ರು ಅಂತ ಕೇಳ್ತೀರಾ. ಅವ್ರಿಗೆಲ್ಲ ಪರಂಪರೆ ಬಂದಿರತಕ್ಕಂಥ ಒಂದು ರೂಟ್ ಇರ್ತದೆ. ಅದಕ್ಕೆ ಅವತ್ತಿನ ಕಾಲದಲ್ಲಿ ಕೂಡ ರಾಜ ಮಹಾರಾಜಗಳೆಲ್ಲ ಜ್ಯೋತಿಷಗಳನ್ನ ಇಟ್ಕೊಂಡಿದ್ರು. ಆಯ್ತಾ. ಪರಂಪರೆಗೆ ಗುರುಗಳಿತ್ತು, ಗುರುಸ್ಥಾನ ಇತ್ತು. ಅದು ಗುರುಗೆ ಮರ್ಯಾದೆನೇ ಇಲ್ಲ, ಜ್ಯೋತಿಷಕ್ಕೆ ಮರ್ಯಾದೆನೇ ಇಲ್ಲ, ನವಗ್ರಹ ದೇವ್ರುಗಳಂದ್ರೆ ಮರ್ಯಾದೆನೇ ಇಲ್ಲ. ಕಷ್ಟ ಬಂದಾಗ ಹೋಗಿ ಹಿಡ್ಕತ್ತೀರಾ, ಅವ್ರು ನಿಮ್ಗೆ ಸಂಬಂಧನೇ ಇರೋದಿಲ್ಲ. ಅವ್ರು ಯಾರು ಆ ದೇವ್ರಿಗೆ ಹೋದ್ರು, ಇವ್ರು ಯಾರು ಇವ್ ದೇವ್ರಿಗೆ ಹೋದ್ರು, ನಾವು ಹೋದ್ರು ಅಂತ. ಈಗಂತೂ ಫ್ರೀ ಬಸ್ ಮಾಡಿರೋದ್ರಿಂದ ಎಲ್ಲಾ ದೇವ್ರುಗಳಿಗೆ ಹೋಗ್ಬಿಡ್ತೀರಾ. ಆ ಎಲ್ಲಾ ದೇವರುಗಳು ನಿಮ್ಮ ನವಗ್ರಹಕ್ಕೆ ಕನೆಕ್ಟಿವಿಟಿ ಇಲ್ಲ ಅಂತಂದ್ರೆ ನೀವು ಟ್ರಿಪ್ ಹೊಡಿದಷ್ಟೇ ಗ್ಯಾರಂಟಿ, ಬೇರೆ ಇನ್ನೇನು ವರ್ಕೌಟ್ ಆಗೋದಿಲ್ಲ ಅದು. ಅದರಿಂದ ಯಾವಾಗಲೂ ಕೂಡ ನಮ್ಮ ಮೂಲ ಅಂದ್ರೇನು, ಮನೆ ಅಡಿಪಾಯ ಅಂತ ಹೇಳ್ತೀವಿ. ಹಾಗೆ ನಮ್ಮ ಜಾತಕದ ಅಡಿಪಾಯವನ್ನು ನಾವು ಸರಿ ಮಾಡ್ಕೋಬೇಕು. ಇದು ಸರಿ ಮಾಡ್ಕೊಳ್ಳಿ, ಒಳ್ಳೇದಾಗ್ತದೆ. ಓಕೆ ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ, ಧನ್ಯವಾದಗಳು ತಮಗೆ. ನಮಸ್ಕಾರ. ಇನ್ನು ವೀಕ್ಷಕರೇ, ಗುರುಜಿಯವರ ನೇರ ಭೇಟಿಗಾಗಿ ಹಾಗೂ ಸಂಪರ್ಕ ಮಾಡಬೇಕಾಗಿರುವಂಥ ನಂಬರ್, ಅಡ್ರೆಸ್ ಪ್ಲೇಟ್ ಹೀಗಿದೆ, ನೋಟ್ ಮಾಡ್ಕೊಳ್ಳಿ.
ಮಹರ್ಷಿ ಅವರ ಭೇಟಿಗಾಗಿ 1033 A 13ನೇ ಮುಖ್ಯ ರಸ್ತೆ, ವಿಜಯ ಬ್ಯಾಂಕ್ ಲೇಔಟ್, ಬಿಳೆಕಳ್ಳಿ, ಬನ್ನೇರುಘಟ್ಟ ಮುಖ್ಯ ರಸ್ತೆ, ಬೆಂಗಳೂರು 76 ಇಲ್ಲಿಗೆ ಭೇಟಿ ಕೊಡಬಹುದು. ಸಂಪರ್ಕ ಮಾಡಬೇಕಾದ ನಂಬರ್ ಹೀಗಿದೆ: 7676325555 9902627356. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿಡಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.